कर्नाटका गुलबर्गा जिले के सेडम तालुके में मधोल ग्राम में मौजूद इंदिरा गांधी रेजिडेंशियल स्कूल में पेश आए नारायण नामी लड़के के खुदकुशी के मामले को लेकर गुलबर्गा डिप्टी कमिश्नर ऑफिस के रूबरू एहतजाज करते हुए लड़के की मां सुधा बाई ने इल्ज़ाम लगाया कि इसके बेटे नारायण ने खुदकुशी नहीं की बल्कि उसको स्कूल के प्रिंसिपल और वार्डन ने अजियत देकर मारा है, क्योंकि नारायण एक नाबालिग बच्चा है जो खुदकुशी के बारे में जानता ही नहीं। इस मौके पर समाजी जहदकार पवन वालकेरी ने मीडिया के नुमाइंदों से बात करते हुए कहा कि इस मामले की इंक्वायरी की जाए और सुधा बाई को 25 लाख रुपये कंपनसेशन और गवर्नमेंट नौकरी देने का किया मुतालबा। अगर इस बात पर सरकार राज़ी नहीं होती है तो नारायण की लाश को डिप्टी कमिश्नर ऑफिस के रूबरू रखकर एहतजाज मुनज़्ज़म करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಶಿಕ್ಷಣ ಇಲಾಖೆ ವಿರುದ್ಧ ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ನ್ಯಾಯ ಕೊಡಲೇಬೇಕು ನಾರಾಯಣ ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ವಾರ್ಡನ್ ಮುಖ್ಯ ಗುರುಗಳಿಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು गोखलेंड्री जाऊँ रे बाबू मन गाल दे अंदर हमारे कोले में मैं गोखलू चाहिए मन का मोस की दे ನನಗೆ ಯಾಕೆ ಮೋಸ ಮಾಡಿರೋ ಯಪ್ಪ ಏನಾಗ ನಾ ಏನು ಮಾಡಿ ನಿಮಗೆ ನ್ಯಾಯ ಮಾಡಿದೆ ನಿಮಗೆ ಏನು ಮಾಡಿದ್ದು ನಾವು ನನಗೆ ಯಾಕೆ ಮೋಸ ಮಾಡಿದ್ರು ನನ್ನ ಸಣ್ಣ ಖುಷಿಗೆ ಯಾಕೆ ಕಿತ್ಕೊಂಡ್ರು ನನ್ನಿಂದ ಯಾಕೆ ಕಿತ್ಕೊಂಡಿರೋ ಯಾರು ಹೊಡೆದಾರ ಇಷ್ಟು ಮುದ್ದು ನನ್ನ ಮಗ ಹೆಂಗೆ ಮಾತಾಡ ಮಮ್ಮ ನಾ ಚಂದಿದ್ದೀನಿ ನೀ ಚಂದಿರುವೆ ಮಮ್ಮ ನೀ ಟೆನ್ಷನ್ ತೊಗೋಬೇಡ ನನ್ನ ಟೆನ್ಷನ್ ತೊಗೊಳತ್ತೀನಿ ಅಂತ ಹೇಳ್ಯಾನು ಯಪ್ಪ ನನ್ನ ಜೊತೆ ಮಾತಾಡ್ಯಾನು ಯಪ್ಪ ಅವ ಮಾತಾಡ್ಯಾನ ಇಷ್ಟು ಸಣ್ಣ ಯಪ್ಪ ನನ್ನ ಮಗ ಸಣ್ಣ ಚಂದ ಓದಿಸ್ತಾನಂತಂದಾಗ ಹಾಕ್ದೇವೆ ಹಿಂಗಂತಂದ್ರೆ ಹಾಕ್ತಿದ್ದಿಲ್ಲೋ ಯಪ್ಪ ನಾ ಹೆಂಗೆ ಮಾಡಲಿ ಹಿಂಗೆ ಮಾಡ್ತಾರಂತ ನನಗೆ ಗೊತ್ತಾಗಲಿಲ್ಲೋ ಯಪ್ಪ ಹಿಂಗೆ ಸಾಯಿಸ್ತಾರಂತ ಗೊತ್ತಿದ್ರೆ ನಾ ಆಗ್ತಿದ್ದಿಲ್ಲೋ ಯಪ್ಪ ನಾ ಎಲ್ಲರೇ ಮುಸ್ರಿರೇ ತಿಕ್ಕಿದೆ ಯಾರ್ದ್ರೆ ಸಂಡಾಸ್ರೆ ಬಳಸಿ ನನ್ನ ಮಕ್ಳಿಗೆ ಸಾಕ್ತಿದ್ದೋ ಯಪ್ಪ ನಾ ಹಿಂಗಿದ್ರೆ ನಾ ಹಾಕ್ತಿದ್ದಿಲ್ಲ ನೀವು ಹಿಂಗೆ ಯಾಕೆ ಮಾಡ್ತಿರೋ ನನ್ನ ಮಗನಿಗೆ ತಂದು ಕೊಡ್ರು ಇದ್ರೊಳಗೆ ತಂದ ವರ್ಷ ಹಿಂಗೆ ತಂದು ಕೊಡ್ರು ನಾ ಹಿಂಗೆ ಇಟ್ಕೋತೀನಿ ನನ್ನ ಬಲ್ಲೆ ಅಕ್ಕಿ ಇಲ್ಲೇ ಇಟ್ಕೋತೀನಿ ನನ್ನ ಬಲ್ಲೆ ಅಕ್ಕಿ ಇಟ್ಕೋತೀನ್ರು ಯಪ್ಪ ನಾ ನನಗೆ ಹಿಂಗೆ ಯಾಕೆ ಮಾಡಿದ್ರು ಮೋಸ ಮಾಡಿದ್ರು ಏನರ ಇತ್ತಂತಂದ್ರೆ ಹೇಳೋದಿತ್ತು ಏನಂದ್ರೆ ಕೂಡ ಇದು ಅವ್ರು ಕೊಲೆ ಮಾಡಿ ಕೇಸ್ ಅಂದ್ರೆ ಎಲ್ಲಾರ ನಾಜೂಕ್ ಜಾಗದ ಹೊಡೆದಾರ ಏನದ ಯಾವ್ದು ಕಟ್ ಮಾಡ್ಯಾರ ಅದು ಕಟ್ ಮಾಡಿ ಕೇಸ್ ತರಬೇಕಾದ್ರೆ ಅದು ತೀರ್ಕೊಂಡು ಸಂತಾನ ಅಂತ ಮೂಲಕ ಅದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟು ಕೇಸ್ ಅಂದ್ರೆ ಅವ್ರಿಗೆ ಎನ್ಕ್ವೈರಿ ಮಾಡೋದು ಫೋಟೋ ಹೊಡೆಯೋದು ಇದೆಲ್ಲವೂ ಒಂದೂ ಮಾಡಿಲ್ಲ ಇದೆಲ್ಲ ಮಾಡ್ಲಾರ್ದೆ ಅವ್ರು ಸರ್ ಡಿಸ್ಮಿಸ್ ಆಗ್ಬೇಕು ನೋಡ್ರಿ ಸರ್
ಎಲ್ಲಾ ನನ್ನ ಮಗನಿಗೆ ಹುಡ್ದಾರ್ರಿ ಸರ್ ಅವ್ರ ಊರ್ಲ್ ಹಾಕಿ ನಮ್ ಮಗ ಸಣ್ಣವ್ರಿ ಅವ್ನಿಗ್ ಗೊತ್ತೇ ಇಲ್ರಿ ಸರ್ ಅವ ಊರಲ್ಲಿ ಹಾಕೋತಿದಂದು ನನ್ ಮಗನಿಗೆ ನಾವ್ ಬಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಹ್ಯಾಂಗ್ ಸಾಯ್ತಾರ ಅಂತಾನು ಗೊತ್ತಿಲ್ಲ ನಮ್ಮ ಹುಡುಗರಿಗೆ ನಮ್ಮ ಇಬ್ರು ಹುಡುಗರಿಗೆ ಏನು ಗೊತ್ತೇ ಇಲ್ಲ ಹ್ಯಾಂಗ್ ಸಾಯ್ತಾರಂತ ಗೊತ್ತಿಲ್ಲ ಅವ್ರು ಅವರೇ ಸಾಯ್ಸಾರ ಪ್ರಿನ್ಸಿಪಲ್ ಟಾರ್ಚರ್ ಮಾಡ್ಯಾರ ವಾರ್ಡನ್ ಸರ್ ಟಾರ್ಚರ್ ಸ್ಟಾಪ್ ಮಾಡ್ಯಾರ ಎಲ್ಲಾ ಸರ್ಗಳು ಅವ್ರಿಗೆ ಟಾರ್ಚರ್ ಮಾಡ್ಯಾರ ಹುಡುಗರ್ನು ಒಳಗೆ 4 ಹುಡುಗರ್ನು ಮಾಡ್ತಿದ್ರು ಅಂತ ಅಂದ್ರನು ನಾ ಏನು ಕಿಳಕ್ಕಿ ತಗೊಂಡಿಲ್ಲ ಅವ್ರ ಕರೆದ್ರನು ನಾ ಹೋತಿದ್ದೆ ಇವನಿಗೆ ಬೈದ್ ಇವನಿಗೆ ನಾ ಹೊಡೋದ್ ಕೇಸಿ ಬರ್ತಿದ್ದೆ ನಿಂದ್ ಒಳ್ಳೇದಾಗ ಹೇಳ್ತಾರೋ ಯಪ್ಪ ಅಂತ ಜೀವ ತೆಗಿತಾರಂತ ನನಗ್ ಗೊತ್ತಿದ್ದಿಲ್ಲ ಜೀವ ತೆಗೆದ್ರೆ ನಿಮ್ಮ ಮಗನಿಗೆ ಕರ್ಕೊಂಡ್ ಹೋಗೋ ನಮ್ಮಲ್ಲಿ ಆಗಲ್ಲ ಅಂತಂದ್ರೆ ನಾ ಕರ್ಕೊಂಡ್ ಹೋಗ್ತಿದ್ದೆ ಯಪ್ಪ ನನ್ನ ಮಗನಿಗೆ ಹಿಂಗ್ ಯಾಕೆ ಮಾಡ್ದಿರೋ ನೀವು ನನಗ್ ನ್ಯಾಯ ಸಿಗ್ಬೇಕು ಯಪ್ಪ ನನ್ನ ಮಗ ನನ್ ಜೊತೆ ಮಾತಾಡ್ಯಾನ ಎಲ್ಲಾ ಮಾತಾಡ್ಯಾನ ನನಗ 8 ದಿನ ಬುಧವಾರ ಕಳ್ಸ್ ಬಂದಿನ ಅವನಿಗೆ 8 ದಿನ ಕಂಟಿನ್ಯೂ ಮಾತಾಡ್ಯಾನವ ನನ್ ಜೊತೆ ದಿನ ಮುಂಜಾನೆ ಸಂಜೆ ಮಾತಾಡ್ಯಾನ ಯಾರ್ ಫೋನ್ ಲಿಂತ ಮಾಡ್ಲತ್ತೀಯೋ ಯಪ್ಪ ಅಂತ ಹೇಳಿದಾಗ ಮಮ್ಮಿ ಪೇರೆಂಟ್ಸ್ ಫೋನ್ ಲಿಂತ ಮಾಡ್ಲತ್ತೀನಿ ಮಮ್ಮಿ ಅಂತ ಹೇಳ್ಯಾನ ನಾ ಆರಾಮಿದ್ದೀನಿ ಮಮ್ಮಿ ಅಂತ ಹೇಳ್ಯಾನ ನನಗ ಪ್ರಿನ್ಸಿಪಲ್ ಏನು 1 ವೀಕ್ ಒಳಗ ಟ್ರಾನ್ಸ್ಫರ್ ಆಗಿ ಹೋತಾನ ಮಮ್ಮಿ ನನಗೇನು ಟೆನ್ಷನ್ ಇಲ್ಲ ಈ ಸ್ಕೂಲ್ ಒಳಗ ಅಂತ ಹೇಳ್ಯಾರಪ್ಪ ಆ ವಾರ್ಡನ್ ಸರ್ನು ಹೋತಾನ ಅಂತ ಹೇಳಿದ್ರು ಯಪ್ಪ ನನಗ್ ಟ್ರಾನ್ಸ್ಫರ್ ಮಾಡ್ತಿಸಿ ಅದಾಗ ನಾ ಬಿಟ್ಟಿನಿ ಇಲ್ಕಂದ್ರೆ ನಾ ಬಿಡ್ತಿದಿಲ್ಲ ಯಪ್ಪ ನಾ ಏನು ಹಳೆ ನನ್ ಮಗನಿಗೆ ನನ್ ಮಗ ತಂದು ಕೊಡ್ರು ಯಪ್ಪ ಇದ್ರದಾಗ ಹಾಕೊಡ್ರು ನನ್ ಮಗನಿಗೆ ನಾ ಮುಚ್ಕೊಂಡು ಹೋಗ್ತೀನೋ ನನ್ ಮಗನಿಗೆ ನಾಲ್ಗಿ ಕಟ್ರ ಮೂಗ್ರಿ ಏನ್ ನೋಡ್ಯಾನ ನಿಮ್ದು ಮೂಗ್ರಿ ಆದ್ರೆ ನಾವ್ ನಿಮ್ ನೋಡ್ಕೊಂಡ್ ಸುಮಿದ್ವು ಆಗ್ತಿದ್ದೋ ಅವ್ನ್ ಕಾಡ್ರೆ ಅವ ಏನ್ ತಪ್ಪ ಮಾಡಿದ್ರೆ ಕಾಡ್ರೆ ಕಡೆ ಆದಿತ್ತು ನನ್ ಮಗ ಜೀವಂತ ಆಗಿರ್ತಿದ್ ನನ್ ಬಲ್ಯಾಕ ನನ್ ಮಗ ಜೀವಂತವಾಗಿರ್ತಿದ್ದ ನಾ ಏನ್ರೆ ಮಾಡ್ತಿದ್ದೆ ನಾ ಯಾರ್ದ್ರೆ ಮುಸ್ರಿ ತೊಳಿತಿದ್ದೆ ನಾ ಏನ್ರೆ ಮಾಡಿ ನನ್ನ ಮಕ್ಳಿಗೆ ಸಾಕ್ತಿದ್ದೋ ಯಪ್ಪ ನಾ ಇಂತ ಮೋಸ ಮಾಡ್ಬಾರ್ದು ಯಪ್ಪ ನನ್ನ ಮಗನಿಗೆ ಮಾಡಿರು ನನಗೆ ಇರ್ಲಾಗ ಇಬ್ರೇ ಯಪ್ಪ ನಾ ಏನ್ ಮಾಡ್ಲಿ ನಾ ಯಾರಿಗಂತ ನನ್ ಎಲ್ಲಿ ಹೋಗಿ ಹುಡುಕ್ಲಿ ನನ್ ಮಗನಿಗೆ ಬರ್ತಾನೇನು ಯಪ್ಪ ಎಲ್ರೆ ಹೋಗಿ ಹುಡ್ಕೊಂಡ್ ಬರ್ರಿ ಯಪ್ಪ ನನ್ನ ಮಗನಿಗೆ ನನ್ ಇರಾಗ ಹಾಕೋ ಯಪ್ಪ ಪಾಣೆಗಾಂವ್ ಗ್ರಾಮದ ನಾರಾಯಣ ಎಂಬ ಯುವಕನಿಗೆ ಮುಧೋಳ ಸೇಡಂ ತಾಲೂಕಾ ಮುಧೋಳ ಈ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಕ್ಕಂಥದ್ದು ನಾರಾಯಣ ಹಾಗೂ ಅಲ್ಲೇ ಸ್ಕೂಲ್ ಓದ್ತಾ ಇದ್ದನು ಆ ಹುಡುಗ ನಿನ್ನೆ ರಾತ್ರಿ ಏನೋ ಒಂದು ಸುಸೈಡ್ ಮಾಡ್ಕೊಂಡನ ಅಂತೇಳಿ ಸುದ್ದಿ ಬಂತು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಏನದ ಸುಸೈಡ್ ಅಂತ ಬಂದದ ಬಟ್ ಅವ್ರು ಉರ್ಲ್ ಹಾಕೊಂಡನ ಆ ಉರ್ಲ್ ಹಾಕೊಂಡದು ಏನದ ಪ್ಯಾನಿಗ್ ಅದ ಅಂತ ಹೇಳ್ತಾರ ಬಟ್ ಅಲ್ಲಿದ್ ಫೋಟೋ ನಾವು ಈಗೇನು ಸಮನ್ವಯ ಅಧಿಕಾರಿ ಅಂತೇಳಿ ಈ ಸಂಬಂಧಪಟ್ಟಿರ್ತಕ್ಕಂತ ಹಾಸ್ಟೆಲ್ಗೆ ಅಧಿಕಾರಿ ಮೇಡಮ್ ಅವ್ರು ತೋರಿಸಿದ್ರು ಒಂದು ಫೋಟೋ ಆ ಫೋಟೋ ನೋಡಿದ್ರ ಆ ಒಂದು ಏನ್ ಫ್ಯಾನ್ ಇದೆ ಫ್ಯಾನಿನ ಒಂದು ಸೈಡ್ ಪತ್ತಿ ಏನಿರ್ತದ ಆ 3ರಲ್ಲಿ 1 ಹಾಕೊಂಡ್ರ ಅದು ಬ್ಯಾಲೆನ್ಸ್ ಮಾಡ್ಲಕ್ ಆಗಲ್ಲ ಯಾಕಂತಂದ್ರ ಒಂದ್ ಸೈಡ್ ಆದ್ರ ಪೂರ್ತಿ ಫ್ಯಾನಿಗೆ ಹಾಕೊಂಡಿರುವಂತಂದ್ರ ಉರ್ಲ್ ಹಾಕೊಂಡ್ ಸತ್ತಾನ ಅಂತೇಳಿ ನಾವು ಒಪ್ಕೊಳ್ತಿದ್ದೇವಿ ಆದ್ರೆ ಅವ್ರು ತೋರಿಸಿರ್ತಕ್ಕಂಥದ್ದು ಅಂತದ್ದು ಯಾರೋ ಸಮನ್ವಯ ಅಧಿಕಾರಿ ಅಂತ ತಾಲೂಕದು ಅವ್ರು ಸೈನ್ ಮಾಡಿ ಕೇಸಿ ಇವ್ರಿಗೆ ಒಂದು ನೌಕರಿ ಕೊಡ್ತೀವಿ 5 ಲಕ್ಷ ರೂಪಾಯಿ ಕೊಡ್ತಿದ್ದೇವಿ ಅಂತೇಳಿ ಏನೋ ಚೆಕ್ ಅದು ಕೊಟ್ರ ಬಟ್ ಆದ್ರೆ ನಮಗೇನದ ಅಂದ್ರ ಆ ಮಗು ಯಾವ ಒಂದು ಸಮಸ್ಯೆ ಇರ್ಲಾರದು ಆ ಮಗು ಇನ್ನ ಬೆಳೆದಿಲ್ಲೇ ಓದಿಲ್ಲೇ ಬರದಿಲ್ಲೇ ಅವನಿಗೆ ಸಂಸಾರನೂ ಇಲ್ಲ ಯಾವುದು ಇರ್ಲಾರ್ದ ಹೌದಪ್ಪ ಏನೋ ಎಕ್ಸಾಮ್ ಇತ್ತು PUC ಎಕ್ಸಾಮ್ ಇತ್ತು ಬೋರ್ಡ್ ಎಕ್ಸಾಮ್ ಇತ್ತು ಎಕ್ಸಾಮ್ ಬರ್ದಾನ ಎಕ್ಸಾಮ್ದೊಳಗೆ ಒಂದು ಫೇಲ್ ಆಗ್ಯಾನ ಅಥವಾ ಫೇಲ್ ಆಗ್ತೀನಿ ಅನ್ನತಕ್ಕಂತ ಒಂದು ಭಯದಿಂದ ಆದ್ರೆ ಹಾಕೊಂಡಾನಂದ್ರೆ ನಾವು ಒಪ್ಕೊಳ್ತಿದ್ದೇವೆ ಯಾವುದು ಒಂದು ಇರ್ಲಾರ್ದೆ ಇರ್ತಕ್ಕಂತ ಆ ಮುಗ್ಧವಾಗಿರ್ತಕ್ಕಂತ ಮಗುವಿನ ಪ್ರಾಣ ಹೋಗ್ಲಕ್ಕ ಕಾರಣಭೂತರೆ ಯಾರು ಇದ್ದಾರೆ ಅಲ್ಲಿ ಇರ್ತಕ್ಕಂತ ಹಾಸ್ಟೆಲ್ ಅಧಿಕಾರಿ ಆಗಿರ್ಬೋದು ವಾರ್ಡನ್ ಆಗಿರ್ಬೋದು ಅವ್ರೆಲ್ಲರಿಗೂ ಕೂಡಲೇ ಅವರಿಗೆ ಬಂಧಿಸ್ ಕೇಸಿನ ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವೈರಿ ಮಾಡಿ ಕೇಸಿನ ಈಗ ನಮ್ಮ ಸೋದರಿ ಆಗಿರ್ತಕ್ಕಂಥ ಇವ್ರು ನೋಡು ಸುಧಾ ಅಂತಕ್ಕಂಥವ್ರು ಇವ್ರ ಮಗು ಇರ್ಲಾಕ 2 ಮಕ್ಕಳವ ನಮ್ಮ ಮಕ್ಕಳು ಒಳ್ಳೆ ರೀತಿಲಿ ಓದ್ಲಿ ಬರೀಲಿ ಅಂತೇಳಿ ಒಳ್ಳೆ ಒಂದ್ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ಅವ್ರು ಎಷ್ಟೋ ಕಷ್ಟಪಟ್ಟು ಕೇಸಿಂದ್ರ ಆ ಮಗುವಿಗೆ ಬೆಳೆಸ್ತಾ ಇದ್ರು ಅಂತ ಮಗುವಿನ ಜೀವ ಹೋಗ್ಯದ ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಆ ಮಗುವಿನ ಮೇಲೆ ಅವ್ರು ಡಿಪೆಂಡ್ ಆಗಿದ್ರು ಅವ್ರ ಮನಿ ಅದು ಎಲ್ಲ ಅವ್ರ ಸಂಸಾರ ಒಂದು ವೇಳೆ ಈ ಪರಿಹಾರ ಅದು ವ್ಯವಸ್ಥೆ ಏನು ಮಾಡ್ಲಿಲ್ಲ ಅಂತಂದ್ರೆ ನಾವು ರಸ್ತೆಗಿಳಿದ ಕೇಸಿನ ರಸ್ತೆ ಬಂದ್ ಮಾಡಿ ಆ ಶವ ಇಟ್ಕೊಂಡ್ ಕೇಸಿನ ರಸ್ತೆ ಮೇಲೆ ಶವ ಇಟ್ಕೊಂಡ್ ಕೇಸಿನ ನಾವು ಹೋರಾಟ ಮಾಡ್ಬೇಕಾಗ್ತದ ಅಂತೇಳಿ ಈಗಾಗಲೇ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ
ಆದ್ದರಿಂದ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗೆ ಸಸ್ಪೆಂಡ್ ಆಗಬೇಕು, ಅವರಿಗೆ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಹಾಕಿಸಿಂದ ಅದು ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಆ ಮಗುವಿಗೆ ಏನು ಪ್ರಾಣ ಹೋಗ್ಯದ, ಆ ಪ್ರಾಣದ ಹೋಗೋದ ಪ್ರಕಾರ ನೋಡ್ಬೇಕಾದ್ರೆ ಅವ್ರಿಗೆ ಅವ್ರ ತಾಯಿ ಆದವರು ನಾವು ಆದರೂ ಗ್ರಾಮಸ್ಥರು ಎಲ್ಲರೂ ಹೇಳ್ತಿದ್ವಿ ಡಿಸ್ಮಿಸ್ ಮಾಡಬೇಕು. ಮೊದಲು ಏನದ ಎನ್ಕ್ವೈರಿ ಮಾಡಬೇಕು, ಎನ್ಕ್ವೈರಿ ಮಾಡಿ ಕೇಸಿಂದ ಹೇಳಬೇಕು. ಪರಿಹಾರ ಬರೀ ಕೇವಲ ಒಂದು 5 ಲಕ್ಷ ರೂಪಾಯಿ ಕೊಟ್ಟರೆ ಯಾವುದೂ ಆಗೋದಲ್ಲ. ಅದು ಯಾವುದೋ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರೆ ಅದು ನಮ್ಗೇನು ಬೇಕಾಗಿಲ್ಲ. ಆ ಪರಿಹಾರ ಏನಾದರೂ ಹೆಚ್ಚು ಮಾಡಿ ಕೇಸಿಂದ್ರ ಒಂದು 25 ಲಕ್ಷ ರೂಪಾಯಿ ಕೊಟ್ಟರು ಅಂತಂದ್ರೆ ಅವ್ರ ಮನೆ ಆಗಿರ್ಬೋದು, ಸಂಸಾರ ಆಗಿರ್ಬೋದು, ಏನಾದರೂ ಒಂದು ಅನುಕೂಲ ಆಗಿರ್ಬೋದು. ಸುಧಾ ಮೇಡಮ್ ಅವರಿಗೆ ಒಂದು ಯಾವ್ದಾದ್ರು ಒಂದು ನೌಕರಿ ಕೊಡಬೇಕು. ಅವ್ರ ಉಪಜೀವನ ಮಾಡೋ ಸಲುವಾಗಿ ಏನದ ಒಂದು 2 ಎಕರೆ 4 ಎಕರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರಿಗೆ ಜಮೀನು ಕೊಡಿಸ್ಬೇಕು, ಅವ್ರಿಗೆ ಪರಿಹಾರ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಪಾಣೆಗಾಂವ್ ಗ್ರಾಮಸ್ಥರು, ನಂದಿಕೂರ್ ಗ್ರಾಮಸ್ಥರು, ನಾವು ಆ ಭಾಗದ ಎಲ್ಲಾ ನಾಯಕರು ಇವತ್ತಿನ ದಿವಸ ಇಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಇಷ್ಟಕ್ಕೆ ನಾವು ಸರಿಯಾಗಿ ಮಾಡಿದ್ರೆ ಸರಿಯದ, ಇಲ್ಲ ಅಂತಂದ್ರೆ ನಾವು ಡೆಡ್ ಬಾಡಿ ತಂದು ಈಟಿ ಕೇಸಿನ ಪ್ರತಿಭಟನೆ ಮಾಡ್ಬೇಕಾಗ್ತದಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है
कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veernakapom, near Gaushavali Dargah, KGF, Karnataka. Contact details: 9483444290, 9480107826.